ಬೆಂಗಳೂರಿನಲ್ಲಿ ಮತ್ತೊಂದು ರೈಲ್ವೆ ಟರ್ಮಿನಲ್ಗೆ ಸಿದ್ಧತೆ. 1000 ಎಕರೆ ಟಾರ್ಗೆಟ್. 5 ಗ್ರಾಮಗಳ ರೈತರಲ್ಲಿ ಆತಂಕ. ದೇವನಹಳ್ಳಿಯಲ್ಲಿ ಪ್ಲಾನ್ ಸಿಡಿದೆದ್ದಿದ್ದಾರೆ ಅನ್ನದಾತರು. ಟರ್ಮಿನಲ್ ಟೆನ್ಷನ್. ಯಾವುದಾದ್ರೂ ಟರ್ಮಿನಲ್ ತೆರಬೇಕು ಅಂದ್ರೆ ಅದಕ್ಕೆ 100 ಎಕರೆ ಜಮೀನ್ ಬೇಕು. ಈಗ ಅದೇ ಒಂದು ಆತಂಕವನ್ನ ಸೃಷ್ಟಿ ಮಾಡಿರುವಂಥದ್ದು. ಬೆಂಗಳೂರು ಹೊರವಲಯದಲ್ಲಿ ರೈಲ್ವೆ ಟರ್ಮಿನಲ್ ಅನ್ನ ತೆರೆಯುವಂತ ನಿಟ್ಟಿನಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತದೆ. ಶೀಘ್ರವೇ ಹೊಸ ಟರ್ಮಿನಲ್ ನಿರ್ಮಾಣಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆಯಂತೆ. ಸರ್ಕಾರದ ನಿರ್ಧಾರದಿಂದ 5 ಗ್ರಾಮದ ಜನರಿಗೆ ಟೆನ್ಷನ್ ಶುರುವಾಗಿದೆ. ಎಲ್ಲಿ ನಮ್ಮ ಮನೆ ಮಠ ಹೋಗ್ಬಿಡುತ್ತೆ, ನಮ್ಮ ಜಮೀನೆಲ್ಲ ಹೋಗ್ಬಿಡುತ್ತೆ ಅನ್ನುವಂಥ ಭಯ ಈಗ ಶುರುವಾಗಿದೆ. ಬೆಂಗಳೂರಿನಲ್ಲಿ ರೈಲ್ವೆ ದಟ್ಟಣೆ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ರೈಲ್ವೆ ಟರ್ಮಿನಲ್ ಅನ್ನ ತೆರೆಯುವಂತ ಒಂದು ಪ್ಲಾನ್ ಅನ್ನು ಮಾಡಲಾಗ್ತದೆ ಸರ್ಕಾರದಿಂದ. ಅದಕ್ಕೆ 1000 ಎಕರೆ ಭೂಸ್ವಾಧೀನಕ್ಕೆ ಮುಂದಾಗಿದೆ ಸರ್ಕಾರ. ಬೇಕೇ ಬೇಕಾಗುತ್ತೆ ಟರ್ಮಿನಲ್ ಮಾಡಬೇಕು ಅಂದ್ರೆ. 5 ಹಳ್ಳಿಗಳ 1000 ಎಕರೆ ಭೂಮಿ ಸ್ವಾಧೀನಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆಯಂತೆ. ದೇವನಹಳ್ಳಿಯ 5 ಗ್ರಾಮಗಳಲ್ಲಿ ಭೂಸ್ವಾಧೀನಕ್ಕೆ ಸಿದ್ಧತೆ ನಡೀತಾ ಇದೆ. ರೈಲ್ವೆ ಟರ್ಮಿನಲ್ಗೆ ಭೂಮಿ ನೀಡೋದಿಲ್ಲ ಅಂತ ಕಿಡಿಕಾರ್ತಾ ಇದ್ದಾರೆ ಅಲ್ಲಿನ ಜನ. ದೇವನಹಳ್ಳಿಯ ಬುಳ್ಳಹಳ್ಳಿ ಗ್ರಾಮದಲ್ಲಿ ಪ್ರತಿಭಟನೆಯನ್ನ ಕೂಡ ಮಾಡಲಾಗಿದೆ. ನಮ್ಮ ಮನೆ ಮಠ ಜಮೀನು ಎಲ್ಲ ಕಿತ್ಕೊಳ್ಬೇಡಿ, ನಮ್ಮನ್ನ ದಯವಿಟ್ಟು ಇಲ್ಲಿ ರೈಲ್ವೆ ಟರ್ಮಿನಲ್ ಅನ್ನ ತೆರಿಬೇಡಿ ಅಂತ ಆ ಗ್ರಾಮದ ಜನರು ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಂಜುನಾಥ ಸ್ವಾಮೀಜಿ ಹೋರಾಟಗಾರರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ. ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಈ ಭೂ ಸ್ವಾಧೀನ ಮಾಡ್ಕೊಳ್ಳುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ನೋಟಿಸ್ ಕೊಡ್ಲಾಗಿದೆಯಾ? ನಿಮ್ಗೆ ಯಾವ ರೀತಿಯಾಗಿ ಇನ್ಫಾರ್ಮೇಶನ್ ಬಂದಿದೆ ಈ ವಿಚಾರದಲ್ಲಿ? ಈಗಾಗಲೇ ಈ ಒಂದು ಪ್ರಾಂತ್ಯ ಏನ್ ಹೇಳ್ತಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ, ಈ ದೇವನಹಳ್ಳಿ ಪ್ರಾಂತ್ಯದಲ್ಲಿ ಈ ಭೂ ಸ್ವಾಧೀನ ಅನ್ನೋದು ಸಾಮಾನ್ಯವಾಗಿ ಈ ರೈತರದ ಒಂದು ಫಲವತ್ತಾದ ಭೂಮಿನೇ ತಗೊಳ್ಳೋದು ಇವ್ರಿಗೊಂದು ಇದಾಗೋಗ್ಬಿಟ್ಟಿದೆ. ಯಾಕೆಂದ್ರೆ ಯಾವುದೇ ಒಂದು ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ಯಾರಿಗೂ ಇವತ್ತಿಗೂ ಕ್ಲಿಯರ್ ಆಗಿ ಇಲ್ಲ. ಯಾಕೆ ಇಲ್ಲ ಅಂದ್ರೆ ಇದು ಪೇಪರ್ ಅಲ್ಲಿ ಅವ್ರು ಇಷ್ಟಕ್ಕೂ ಬರಿತಾ ಇದ್ದಾರೆ, ಅಧಿಕಾರಿಗಳು ಇದನ್ನ ನೋಟಿಫೈ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ, ಐಡೆಂಟಿಫೈ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾವ ಕಾರಣಕ್ಕೂ ರೈತರಿಗೆ ಯಾವುದೇ ಒಂದು ಮಾಹಿತಿ ಇಲ್ಲ. ಇದರಿಂದ ಏನಾಗಿದೆ ಅಂದ್ರೆ ರೈತರು ಕಂಗಾಲಾಗೋಗಿದ್ದಾರೆ. ಈ ಹಿಂದೆ ಏರ್ಪೋರ್ಟ್ ವಿಚಾರನ ತಗೊಂಡ್ರೆ ಈ ಗ್ರಾಮಾಂತರ ಪ್ರದೇಶದಲ್ಲಿ ಏರ್ಪೋರ್ಟ್ಗೆ ತುಂಬಾ ಫಲವತ್ತಾದ ಭೂಮಿಗಳನ್ನೇ ಅಕ್ವೈರ್ ಮಾಡಿಕೊಂಡು ರೈತರು ತುಂಬಾ ಜನ ಇವತ್ತು ಅವ್ರ ಬೀದಿಗೆ ಬರುವಂತ ಪರಿಸ್ಥಿತಿ ಆಗಿದೆ. ಏನೇ ಒಂದು ಕಾಂಪನ್ಸೇಷನ್ ಕೊಟ್ರು ಅದು ಕ್ಷಣಿಕ. ಇವ್ರು ಕಾಂಪನ್ಸೇಷನ್ ಅಂತಂದು ಆಸೆ ಇಟ್ಬಿಡ್ತಾರಲ್ಲ, ಕೆಲವರು ಅದಕ್ಕೆ ಬಿದ್ದು ಹೋಗ್ತಾರೆ, ಇನ್ನು ಕೆಲವರು ಅದರಿಂದ ದೂರ ಸರಿತಾ ಇದ್ದಾರೆ. ಆದ್ರಿಂದ KIADB ಅಂತಿದೆ ಈಗ ನಮ್ಮ ಒಂದು ಈ ನಮ್ಮ ಚನ್ನರಾಯಪಟ್ಟಣದ ಒಂದು ಪ್ರಾಂತ್ಯದಲ್ಲಿ ಅದಕ್ಕೊಂದಷ್ಟು ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಇವತ್ತಿಗೂ ನಿರಂತರವಾಗಿ ಸಾವಿರದ ದಿನ ದಾಟ್ ಹೋಗಿದೆ ಹೋರಾಟ ರೈತರದು. ಇದರ ಬಗ್ಗೆ ಯಾರೂ ತಲೆ ಕೆಡಿಸ್ಕೋತಾ ಇಲ್ಲ. ಗ್ರಾಮಾಂತರ ಪ್ರದೇಶ ಇವತ್ತು ನಮ್ಮ ದೇವನಹಳ್ಳಿ ಗ್ರಾಮಾಂತರ ಪ್ರದೇಶದಿಂದ ಎಲ್ಲಾ ರೀತಿಯಲ್ಲಿ ಹಾಲಾಗ್ಲಿ, ಹಣ್ಣಾಗ್ಲಿ, ತರಕಾರಿ ಆಗ್ಲಿ, ಅತಿ ಹೆಚ್ಚಾಗಿ ದ್ರಾಕ್ಷಿ ಬೆಳೆಗಾರರು ಇರುವಂತ ಒಂದು ಜಾಗ. ಇವತ್ತು ಇವ್ರು ಪಾಯಿಂಟ್ ಔಟ್ ಮಾಡಿರುವಂತ ಒಂದು ಜಾಗ ಏನಿದೆಯೋ ಸ್ವಾಮಿಗಳು, ಈಗ ನೀವು ಪ್ರತಿಭಟನೆ ಎಲ್ಲ ಮಾಡಿದ್ರು ಆ ಗ್ರಾಮದವರೆಲ್ಲ ಇದ್ರ ಬಗ್ಗೆ ಏನಾದ್ರು ಮನವಿಯನ್ನ ಕೊಟ್ರ ತಹಶೀಲ್ದಾರ್ಗೆ ಅಥವಾ DC ಗೆ? ಅವ್ರು ಏನಾದ್ರು ರಿಪ್ಲೈ ಕೊಟ್ರ ಈ ರೀತಿಯಾದಂತ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಥವಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಒಂದು ಕ್ಲಾರಿಟಿಯನ್ನ ಏನಾದ್ರು ನೀಡ್ಲಾಯ್ತಾ? ಏನು ಯಾವುದೇ ರೀತಿಯಾದ ಕ್ಲಾರಿಟಿ ಇವರು ಕೊಟ್ಟೇ ಇಲ್ಲ. ಇದ್ರ ಬಗ್ಗೆ ಮಾಹಿತಿ ನಾವೆಲ್ಲ ಆಲ್ರೆಡಿ ನೀವು ಹೇಳಿದಾಗೆ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಈಗ ಆಲ್ರೆಡಿ ಯಾವ ರೀತಿ ನಾವು ಇದಕ್ಕೆ ಯಾವ ರೀತಿ ನಾವು ಸಹಕರಿಸೋದಿಲ್ಲ, ಭೂಮಿ ಯಾವ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ ಮಾಹಿತಿ ಕೊಟ್ಟಿದ್ದು ಆಗಿದೆ. ವಿತ್ ಲೆಟರ್ ಡಾಕ್ಯುಮೆಂಟೇಶನ್ ಮಾಡಿ ನಾವು ಕೊಟ್ಟಿದ್ದೀವಿ. ಇಲ್ಲಿ ಯಾರು 1000 ಎಕರೆ ಇಟ್ಕೊಂಡವರಲ್ಲ, 1 ಎಕರೆ, ಅರ್ಧ ಎಕರೆ, 1/4 ಎಕರೆ ಈ ಭೂಮಿನೇ ನಂಬ್ಕೊಂಡು, ಫಲವತ್ತಾದ ಭೂಮಿಯನ್ನು ನಂಬ್ಕೊಂಡು ಇವತ್ತು ಜೀವನ ಸಾಗಿಸ್ತಿರುವಂತ ಒಂದು ಪರಿಸ್ಥಿತಿ. ಇಂಥ ಜಾಗಗಳಲ್ಲಿ ಇವ್ರು ಬಂದು ಅಕ್ವೈರ್ ಮಾಡ್ಕೋತೀವಿ, ಈಗ ಟರ್ಮಿನಲ್ ಮಾಡ್ತೀವಿ ಅಂದಾಗ ತುಂಬಾ ಜನ ರೈತರು ಹೊಟ್ಟೆ ಮೇಲೆ ಹೊಡೆದ ಒಂದು ಪರಿಸ್ಥಿತಿ ಬಂದಿದೆ ಇಲ್ಲಿ. ಅದರಿಂದ ಯಾವುದೇ ಮಾಹಿತಿ ಇಲ್ಲ. ಎಲ್ಲ ಅಧಿಕಾರಿಗಳು ಅವರ ಇಷ್ಟ ಪ್ರಕಾರ ಬರಿತಾ ಇದ್ದಾರೆ, ಪೇಪರ್ಸ್ ಅಲ್ಲಿ ಇಶ್ಯೂಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದರಿಂದ ಎಲ್ಲ ಹಾಸ್ಪಿಟಲ್ಸ್ ಹೋಗುವಂತ ಪರಿಸ್ಥಿತಿ ಬಂದಿದೆ. ಅದರಿಂದ ಇದು ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದ್ರ ಬಗ್ಗೆ ತಲೆನೂ ಕೆಡಿಸ್ಕೊತಾ ಇಲ್ಲ. ಇಲ್ಲಿ ಬಂದು ಕರೆಕ್ಟ್ ಆದ ಮಾಹಿತಿ ಕೊಡ್ತಾ ಇಲ್ಲ. ಸುಮ್ನೆ ಪೇಪರ್ ಅಲ್ಲಿ ಅವ್ರಿಷ್ಟಕ್ಕೂ ಪೇಪರ್ ಎಲ್ಲೋ ಒಂದ್ ಕಡೆ AC ಜಾಗದಲ್ಲಿ ಕೂತ್ಕೋತಾರೆ, ಇದು ನೋಟಿಫೈ ಆಗ್ಬಿಟ್ಟಿದೆ, ಐಡೆಂಟಿಫೈ ಆಗ್ಬಿಟ್ಟಿದೆ ಅಂತ ಹೇಳಿ ಈ ತರ ಇದು ಹಬ್ಬಿಸ್ತಾ ಇದ್ದಾರೆ. ನೋಡೋಣ, ಈಗ ನೀವು ಪ್ರತಿಭಟನೆ ಮಾಡಿದಿರ, ಹೋರಾಟನೂ ಕೂಡ ಮಾಡಲಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಲ್ಲಿನ ಗ್ರಾಮಸ್ಥರುಗಳಿಗೆ ಒಂದು ಕ್ಲಾರಿಟಿಯನ್ನು ಕೊಡುವಂಥ ಸಾಧ್ಯತೆ ಇದೆಯಾ? ಅವ್ರೇನಾದರೂ ನಿಮಗೆ
ಮನ ಪರಿವರ್ತನೆ ಅಂದರೆ ಈ ಜಮೀನನ್ನು ಸ್ವಾಧೀನ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಗೇನಾದರೂ ಈ ವಿಚಾರದಲ್ಲಿ ಸ್ಪಂದಿಸ್ತಾರಾ ಅಥವಾ ನಿಜಕ್ಕೂ ಸ್ವಾಧೀನ ಪ್ರಕ್ರಿಯೆ ನಡೆಯುತ್ತಾ ಅನ್ನುವಂಥದ್ದು. ಧನ್ಯವಾದ ಮಂಜುನಾಥ್ ಸ್ವಾಮೀಜಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.